ರಾಜ್ಯದ ನಾನಾ ಭಾಗದಲ್ಲಿ ಇವತ್ತು ಕಬ್ಬು ಬೆಳೆಗಾರರು ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ ಈಗ ಈರುಳ್ಳಿ ಮತ್ತು ಮೆಕ್ಕೆಜೋಳ ಬೆಳೆಯುವಂತ ರೈತರು ಕೂಡ ಪ್ರತಿಭಟನೆಗೆ ಧುಮುಕಿದ್ದಾರೆ. ಗದಗದಲ್ಲಿ ಅನ್ನದಾತರ ಪ್ರತಿಭಟನೆ ಮುಂದುವರೆದಿರುವ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಗದಗ ಬಾಗಲಕೋಟೆ ಹೆದ್ದಾರಿ ಬಂದ್ ಮಾಡಿ ಹೋರಾಟವನ್ನ ಮಾಡಲಾಗ್ತಾ ಇದೆ. ಈರುಳ್ಳಿ ಮೆಕ್ಕೆಜೋಳ ಬೆಂಬಲ ಬೆಲೆಗೆ ಆಗ್ರಹಿಸಿ ಪ್ರೊಟೆಸ್ಟ್ ನಡೀತಾ ಇರೋದು ದೃಶ್ಯಗಳು ಕೂಡ ಗಮನಿಸ್ತಾ ಇದ್ದೀವಿ. ಈರುಳ್ಳಿ ಮತ್ತು ಮೆಕ್ಕೆಜೋಳಕ್ಕೂ ಕೂಡ ಬೆಂಬಲ ಬೆಲೆ ನಿಗದಿಯನ್ನ ಮಾಡಿ ಅಂತೇಳಿ ಈಗ ಹೋರಾಟವನ್ನ ಮಾಡಲಾಗ್ತದೆ. ಅನ್ನದಾತರು ಬೀದಿಗಿಳಿದು ಪ್ರತಿಭಟನೆಯನ್ನ ಮಾಡ್ತಾರೆ. ಮುಂದಿನ ದಿನದಲ್ಲಿ ಈ ಹೋರಾಟವನ್ನ ಮತ್ತಷ್ಟು ಹೆಚ್ಚೋದಾಗಿ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಈರುಳ್ಳಿ ಹಾಗೂ ಗೋವಿನ ಜೋಳಕ್ಕೆ ಬೆಂಬಲ ಬೆಲೆ ನೀಡುವಂತೆ ಒತ್ತಾಯಿಸಿ ಗದಗ ತಾಲೂಕಿನ ಕೋಟುಮುಚಗಿ ಗ್ರಾಮಸ್ಥರು ಮತ್ತು ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಗದಗ ಬಾಗಲಕೋಟೆ ರಾಜ್ಯ ಹೆದ್ದಾರಿಯನ್ನು ಕೂಡ ತಡೆದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ರಸ್ತೆಯಲ್ಲಿ ಚಕ್ಕಡಿ ನಿಲ್ಲಿಸಿದ್ದಾರೆ, ಟ್ರ್ಯಾಕ್ಟರ್ ನಿಲ್ಲಿಸಿ ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಒಂದು ಪ್ರತಿಭಟನೆಯಲ್ಲಿ ರೈತ ಮಹಿಳೆಯರು ಕೂಡ ಭಾಗಿಯಾಗಿದ್ದಾರೆ. ನಾವು ಸಾಲ ಸೋಲ ಮಾಡಿ ಬಿತ್ತನೆ ಮಾಡಿರ್ತೇವೆ, ಆದರೆ ಇವಾಗ ಗೋವಿನ ಜೋಳ ಮತ್ತು ಈರುಳ್ಳಿ ಬಿತ್ತನೆ ಮಾಡಿ ಇವಾಗ ಫಸಲು ಕೂಡ ಬಂದಿದೆ, ಆದರೆ ಈರುಳ್ಳಿಗೆ ಸಮರ್ಪಕವಾಗಿ ಬೆಂಬಲ ಬೆಲೆ ಸಿಗ್ತಾ ಇಲ್ಲ ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಕೆಲವು ರೈತರು ಕೂಡ ಬೆಲೆ ಸಿಗದ ಹಿನ್ನೆಲೆಯಲ್ಲಿ ಈರುಳ್ಳಿಯನ್ನು ಕೂಡ ಸಾಕಷ್ಟು ನಾಶ ಮಾಡಿದ್ದಾರೆ. ಇವಾಗ 4,000ದಿಂದ 5,000 ಕ್ವಿಂಟಲ್ಗೆ ಬೆಂಬಲ ಬೆಲೆ ಘೋಷಣೆ ಮಾಡಬೇಕಂತೇಳಿ ರೈತರು ಆಗ್ರಹಿಸಿ ಹೋರಾಟ ಮಾಡ್ತಾ ಇದ್ದಾರೆ. ಇನ್ನೊಂದು ಕೂಡ ಗೋವಿನ ಜೋಳಕ್ಕೆ ಕೇಂದ್ರ ಸರ್ಕಾರ ಈಗಾಗಲೇ ಬೆಂಬಲ ಬೆಲೆ ಘೋಷಣೆ ಮಾಡಿದೆ, ಆದರೆ ರಾಜ್ಯ ಸರ್ಕಾರ ಕೂಡ ಓಪನ್ ಮಾಡಿಲ್ಲ. ಇದು ರೈತರ ಆಕ್ರೋಶಕ್ಕೆ ಕಾರಣವಾಗಿದೆ. ನಮ್ಮ ಜೊತೆಗೆ ಮಾತನಾಡಲು ರೈತರಿದ್ದಾರೆ, ಅವರನ್ನ ಕೇಳೋಣ. ಸರ್, ಈಗ ಪ್ರತಿಭಟನೆ ಅಂದ್ರೆ ಈಗ ಒಂದ್ ಕಡೆ ಗೋವಿನ ಜೋಳಕ್ಕೆ ಕೇಂದ್ರ ಸರ್ಕಾರ ಬೆಂಬಲ ಬೆಲೆ ಘೋಷಣೆ ಮಾಡಿದೆ 2,400, ರಾಜ್ಯ ಸರ್ಕಾರ ಓಪನ್ ಮಾಡಬೇಕಾಗಿತ್ತು. ಈಗ ನೀವು ಹೋರಾಟ ಎದುರು ಸಂಬಂಧ ಮಾಡ್ತಾ ಇದ್ದೀರಿ? ಸರ್, ನಮ್ದು ಉಳ್ಳಾಗಡ್ಡಿ ರೇಟಿಗೆ 5,000ರಿಂದ 4,000ರಿಂದ 5,000 ರೂಪಾಯಿ ಆಗ್ಬೇಕು. ಅದೇ ತಾಣಾಗಿ ನಮ್ಮ ಗೋವಿನ ಜೋಳಕ್ಕೆ 2,500ರಿಂದ 3,000 ರೂಪಾಯಿ ಆಗೋವರೆಗೂ ನಾವು ಸತ್ಯಾಗ್ರಹ ಬಿಡೋದಿಲ್ಲ. ಇದು ನೇರವಾಗಿ ನಮ್ಮ ಕೃಷಿ ಮಂತ್ರಿನ ಬರ್ಬೇಕಿಲ್ಲ. ಕೃಷಿ ಮಂತ್ರಿನ ಬಂದು ನಮ್ಮ ರೈತರಿಗೆ, ಯಾಕಂದ್ರೆ ಇಷ್ಟೆಲ್ಲ ಅನಾಹುತಕ್ಕಾಗಿ ರೈತ ಇಲ್ಲಿ ಸರಿಯಾಗಿ ಇನ್ನೂ ಬೆಳೆ ಪರಿಹಾರನೂ ಕೂಡ ಕೊಟ್ಟಿಲ್ಲ. ಅದಕ್ಕೆ ಬೆಳೆ ಪರಿಹಾರನೂ ಬಂದಿಲ್ಲ. 108 ಸಮಸ್ಯೆಗಳದಾವು. ಆದ್ರೆ ನಮ್ಗೆ ಅಡ್ಡಾಡಕ್ಕೆ ರಸ್ತೆ ಇಲ್ಲ. ಎಲ್ಲ ರಸ್ತೆಗಳು ಕೊಳೆತು ಎಲ್ಲ ನಮಗೆ ಸಮಸ್ಯೆ ಆಗೈತಿ. ಅದಕ್ಕೆ ಮಾನ್ಯ ಕೃಷಿ ಮಂತ್ರಿಗಳು ಬರೋವರೆಗೂ ಕೂಡ ನಾವು ಈ ರಸ್ತೆ ತಡೆಯನ್ನು ನಿಲ್ಲೋದಿಲ್ಲ. ಇದು ನಮ್ಮ ಗಟ್ಟಿ ನಿರ್ಧಾರ. ಇಲ್ಲಿ ಕೃಷಿ ಮಂತ್ರಿಗಳು ಬರಬೇಕಂದ್ರೆ ಕೃಷಿ ಮಂತ್ರಿಗಳು ಬರೋಕ್ಕಾಗಲ್ಲ. ಇಲ್ಲಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರು ಬಂದು ಈ ನಮ್ಮ ಮನವಿಯನ್ನ ಸ್ವೀಕರಿಸಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಟ್ಟಿಸಿ ನಾಳಿನ ರಾಜ್ಯದ ನಾನಾ ಭಾಗದಲ್ಲಿ ಇವತ್ತು ಕಬ್ಬು ಬೆಳೆಗಾರರು ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ ಈಗ ಈರುಳ್ಳಿ ಮತ್ತು ಮೆಕ್ಕೆಜೋಳ ಬೆಳೆಯುವಂತ ರೈತರು ಕೂಡ ಪ್ರತಿಭಟನೆಗೆ ಧುಮುಕಿದ್ದಾರೆ. ಗದಗದಲ್ಲಿ ಅನ್ನದಾತರ ಪ್ರತಿಭಟನೆ ಮುಂದುವರೆದಿರುವ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಗದಗ ಬಾಗಲಕೋಟೆ ಹೆದ್ದಾರಿ ಬಂದ್ ಮಾಡಿ ಹೋರಾಟವನ್ನ ಮಾಡಲಾಗ್ತಾ ಇದೆ. ಈರುಳ್ಳಿ ಮೆಕ್ಕೆಜೋಳ ಬೆಂಬಲ ಬೆಲೆಗೆ ಆಗ್ರಹಿಸಿ ಪ್ರೊಟೆಸ್ಟ್ ನಡೀತಾ ಇರೋದು ದೃಶ್ಯಗಳು ಕೂಡ ಗಮನಿಸ್ತಾ ಇದ್ದೀವಿ. ಈರುಳ್ಳಿ ಮತ್ತು ಮೆಕ್ಕೆಜೋಳಕ್ಕೂ ಕೂಡ ಬೆಂಬಲ ಬೆಲೆ ನಿಗದಿಯನ್ನ ಮಾಡಿ ಅಂತೇಳಿ ಈಗ ಹೋರಾಟವನ್ನ ಮಾಡಲಾಗ್ತದೆ. ಅನ್ನದಾತರು ಬೀದಿಗಿಳಿದು ಪ್ರತಿಭಟನೆಯನ್ನ ಮಾಡ್ತಾರೆ. ಮುಂದಿನ ದಿನದಲ್ಲಿ ಈ ಹೋರಾಟವನ್ನ ಮತ್ತಷ್ಟು ಹೆಚ್ಚೋದಾಗಿ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಈರುಳ್ಳಿ ಹಾಗೂ ಗೋವಿನ ಜೋಳಕ್ಕೆ ಬೆಂಬಲ ಬೆಲೆ ನೀಡುವಂತೆ ಒತ್ತಾಯಿಸಿ ಗದಗ ತಾಲೂಕಿನ ಕೋಟುಮುಚಗಿ ಗ್ರಾಮಸ್ಥರು ಮತ್ತು ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಗದಗ ಬಾಗಲಕೋಟೆ ರಾಜ್ಯ ಹೆದ್ದಾರಿಯನ್ನು ಕೂಡ ತಡೆದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ರಸ್ತೆಯಲ್ಲಿ ಚಕ್ಕಡಿ ನಿಲ್ಲಿಸಿದ್ದಾರೆ, ಟ್ರ್ಯಾಕ್ಟರ್ ನಿಲ್ಲಿಸಿ ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಒಂದು ಪ್ರತಿಭಟನೆಯಲ್ಲಿ ರೈತ ಮಹಿಳೆಯರು ಕೂಡ ಭಾಗಿಯಾಗಿದ್ದಾರೆ. ನಾವು ಸಾಲ ಸೋಲ ಮಾಡಿ ಬಿತ್ತನೆ ಮಾಡಿರ್ತೇವೆ, ಆದರೆ ಇವಾಗ ಗೋವಿನ ಜೋಳ ಮತ್ತು ಈರುಳ್ಳಿ ಬಿತ್ತನೆ ಮಾಡಿ ಇವಾಗ ಫಸಲು ಕೂಡ ಬಂದಿದೆ, ಆದರೆ ಈರುಳ್ಳಿಗೆ ಸಮರ್ಪಕವಾಗಿ ಬೆಂಬಲ ಬೆಲೆ ಸಿಗ್ತಾ ಇಲ್ಲ ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಕೆಲವು ರೈತರು ಕೂಡ ಬೆಲೆ ಸಿಗದ ಹಿನ್ನೆಲೆಯಲ್ಲಿ ಈರುಳ್ಳಿಯನ್ನು ಕೂಡ ಸಾಕಷ್ಟು ನಾಶ ಮಾಡಿದ್ದಾರೆ. ಇವಾಗ 4,000ದಿಂದ 5,000 ಕ್ವಿಂಟಲ್ಗೆ ಬೆಂಬಲ ಬೆಲೆ ಘೋಷಣೆ ಮಾಡಬೇಕಂತೇಳಿ ರೈತರು ಆಗ್ರಹಿಸಿ ಹೋರಾಟ ಮಾಡ್ತಾ ಇದ್ದಾರೆ. ಇನ್ನೊಂದು ಕೂಡ ಗೋವಿನ ಜೋಳಕ್ಕೆ ಕೇಂದ್ರ ಸರ್ಕಾರ ಈಗಾಗಲೇ ಬೆಂಬಲ ಬೆಲೆ ಘೋಷಣೆ ಮಾಡಿದೆ, ಆದರೆ ರಾಜ್ಯ ಸರ್ಕಾರ ಕೂಡ ಓಪನ್ ಮಾಡಿಲ್ಲ. ಇದು ರೈತರ ಆಕ್ರೋಶಕ್ಕೆ ಕಾರಣವಾಗಿದೆ. ನಮ್ಮ ಜೊತೆಗೆ ಮಾತನಾಡಲು ರೈತರಿದ್ದಾರೆ, ಅವರನ್ನ ಕೇಳೋಣ. ಸರ್, ಈಗ ಪ್ರತಿಭಟನೆ ಅಂದ್ರೆ ಈಗ ಒಂದ್ ಕಡೆ ಗೋವಿನ ಜೋಳಕ್ಕೆ ಕೇಂದ್ರ ಸರ್ಕಾರ ಬೆಂಬಲ ಬೆಲೆ ಘೋಷಣೆ ಮಾಡಿದೆ 2,400, ರಾಜ್ಯ ಸರ್ಕಾರ ಓಪನ್ ಮಾಡಬೇಕಾಗಿತ್ತು. ಈಗ ನೀವು ಹೋರಾಟ ಎದುರು ಸಂಬಂಧ ಮಾಡ್ತಾ ಇದ್ದೀರಿ? ಸರ್, ನಮ್ದು ಉಳ್ಳಾಗಡ್ಡಿ ರೇಟಿಗೆ 5,000ರಿಂದ 4,000ರಿಂದ 5,000 ರೂಪಾಯಿ ಆಗ್ಬೇಕು. ಅದೇ ತಾಣಾಗಿ ನಮ್ಮ ಗೋವಿನ ಜೋಳಕ್ಕೆ 2,500ರಿಂದ 3,000 ರೂಪಾಯಿ ಆಗೋವರೆಗೂ ನಾವು ಸತ್ಯಾಗ್ರಹ ಬಿಡೋದಿಲ್ಲ. ಇದು ನೇರವಾಗಿ ನಮ್ಮ ಕೃಷಿ ಮಂತ್ರಿನ ಬರ್ಬೇಕಿಲ್ಲ. ಕೃಷಿ ಮಂತ್ರಿನ ಬಂದು ನಮ್ಮ ರೈತರಿಗೆ, ಯಾಕಂದ್ರೆ ಇಷ್ಟೆಲ್ಲ ಅನಾಹುತಕ್ಕಾಗಿ ರೈತ ಇಲ್ಲಿ ಸರಿಯಾಗಿ ಇನ್ನೂ ಬೆಳೆ ಪರಿಹಾರನೂ ಕೂಡ ಕೊಟ್ಟಿಲ್ಲ. ಅದಕ್ಕೆ ಬೆಳೆ ಪರಿಹಾರನೂ ಬಂದಿಲ್ಲ. 108 ಸಮಸ್ಯೆಗಳದಾವು. ಆದ್ರೆ ನಮ್ಗೆ ಅಡ್ಡಾಡಕ್ಕೆ ರಸ್ತೆ ಇಲ್ಲ.
ಎಲ್ಲ ರಸ್ತೆಗಳು ಕೊಳೆತು ಎಲ್ಲ ನಮಗೆ ಸಮಸ್ಯೆ ಆಗೈತಿ. ಅದಕ್ಕೆ ಮಾನ್ಯ ಕೃಷಿ ಮಂತ್ರಿಗಳು ಬರೋವರೆಗೂ ಕೂಡ ನಾವು ಈ ರಸ್ತೆ ತಡೆಯನ್ನು ನಿಲ್ಲೋದಿಲ್ಲ. ಇದು ನಮ್ಮ ಗಟ್ಟಿ ನಿರ್ಧಾರ. ಇಲ್ಲಿ ಕೃಷಿ ಮಂತ್ರಿಗಳು ಬರಬೇಕಂದ್ರೆ ಕೃಷಿ ಮಂತ್ರಿಗಳು ಬರೋಕ್ಕಾಗಲ್ಲ. ಇಲ್ಲಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರು ಬಂದು ಈ ನಮ್ಮ ಮನವಿಯನ್ನ ಸ್ವೀಕರಿಸಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಟ್ಟಿಸಿ ನಾಳಿನ ರಾಜ್ಯದ ನಾನಾ ಭಾಗದಲ್ಲಿ ಇವತ್ತು ಕಬ್ಬು ಬೆಳೆಗಾರರು ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ ಈಗ ಈರುಳ್ಳಿ ಮತ್ತು ಮೆಕ್ಕೆಜೋಳ ಬೆಳೆಯುವಂತ ರೈತರು ಕೂಡ ಪ್ರತಿಭಟನೆಗೆ ಧುಮುಕಿದ್ದಾರೆ. ಗದಗದಲ್ಲಿ ಅನ್ನದಾತರ ಪ್ರತಿಭಟನೆ ಮುಂದುವರೆದಿರುವ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಗದಗ ಬಾಗಲಕೋಟೆ ಹೆದ್ದಾರಿ ಬಂದ್ ಮಾಡಿ ಹೋರಾಟವನ್ನ ಮಾಡಲಾಗ್ತಾ ಇದೆ. ಈರುಳ್ಳಿ ಮೆಕ್ಕೆಜೋಳ ಬೆಂಬಲ ಬೆಲೆಗೆ ಆಗ್ರಹಿಸಿ ಪ್ರೊಟೆಸ್ಟ್ ನಡೀತಾ ಇರೋದು ದೃಶ್ಯಗಳು ಕೂಡ ಗಮನಿಸ್ತಾ ಇದ್ದೀವಿ. ಈರುಳ್ಳಿ ಮತ್ತು ಮೆಕ್ಕೆಜೋಳಕ್ಕೂ ಕೂಡ ಬೆಂಬಲ ಬೆಲೆ ನಿಗದಿಯನ್ನ ಮಾಡಿ ಅಂತೇಳಿ ಈಗ ಹೋರಾಟವನ್ನ ಮಾಡಲಾಗ್ತದೆ. ಅನ್ನದಾತರು ಬೀದಿಗಿಳಿದು ಪ್ರತಿಭಟನೆಯನ್ನ ಮಾಡ್ತಾರೆ. ಮುಂದಿನ ದಿನದಲ್ಲಿ ಈ ಹೋರಾಟವನ್ನ ಮತ್ತಷ್ಟು ಹೆಚ್ಚೋದಾಗಿ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಈರುಳ್ಳಿ ಹಾಗೂ ಗೋವಿನ ಜೋಳಕ್ಕೆ ಬೆಂಬಲ ಬೆಲೆ ನೀಡುವಂತೆ ಒತ್ತಾಯಿಸಿ ಗದಗ ತಾಲೂಕಿನ ಕೋಟುಮುಚಗಿ ಗ್ರಾಮಸ್ಥರು ಮತ್ತು ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಗದಗ ಬಾಗಲಕೋಟೆ ರಾಜ್ಯ ಹೆದ್ದಾರಿಯನ್ನು ಕೂಡ ತಡೆದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ರಸ್ತೆಯಲ್ಲಿ ಚಕ್ಕಡಿ ನಿಲ್ಲಿಸಿದ್ದಾರೆ, ಟ್ರ್ಯಾಕ್ಟರ್ ನಿಲ್ಲಿಸಿ ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಒಂದು ಪ್ರತಿಭಟನೆಯಲ್ಲಿ ರೈತ ಮಹಿಳೆಯರು ಕೂಡ ಭಾಗಿಯಾಗಿದ್ದಾರೆ. ನಾವು ಸಾಲ ಸೋಲ ಮಾಡಿ ಬಿತ್ತನೆ ಮಾಡಿರ್ತೇವೆ, ಆದರೆ ಇವಾಗ ಗೋವಿನ ಜೋಳ ಮತ್ತು ಈರುಳ್ಳಿ ಬಿತ್ತನೆ ಮಾಡಿ ಇವಾಗ ಫಸಲು ಕೂಡ ಬಂದಿದೆ, ಆದರೆ ಈರುಳ್ಳಿಗೆ ಸಮರ್ಪಕವಾಗಿ ಬೆಂಬಲ ಬೆಲೆ ಸಿಗ್ತಾ ಇಲ್ಲ ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಕೆಲವು ರೈತರು ಕೂಡ ಬೆಲೆ ಸಿಗದ ಹಿನ್ನೆಲೆಯಲ್ಲಿ ಈರುಳ್ಳಿಯನ್ನು ಕೂಡ ಸಾಕಷ್ಟು ನಾಶ ಮಾಡಿದ್ದಾರೆ. ಇವಾಗ 4,000ದಿಂದ 5,000 ಕ್ವಿಂಟಲ್ಗೆ ಬೆಂಬಲ ಬೆಲೆ ಘೋಷಣೆ ಮಾಡಬೇಕಂತೇಳಿ ರೈತರು ಆಗ್ರಹಿಸಿ ಹೋರಾಟ ಮಾಡ್ತಾ ಇದ್ದಾರೆ. ಇನ್ನೊಂದು ಕೂಡ ಗೋವಿನ ಜೋಳಕ್ಕೆ ಕೇಂದ್ರ ಸರ್ಕಾರ ಈಗಾಗಲೇ ಬೆಂಬಲ ಬೆಲೆ ಘೋಷಣೆ ಮಾಡಿದೆ, ಆದರೆ ರಾಜ್ಯ ಸರ್ಕಾರ ಕೂಡ ಓಪನ್ ಮಾಡಿಲ್ಲ. ಇದು ರೈತರ ಆಕ್ರೋಶಕ್ಕೆ ಕಾರಣವಾಗಿದೆ. ನಮ್ಮ ಜೊತೆಗೆ ಮಾತನಾಡಲು ರೈತರಿದ್ದಾರೆ, ಅವರನ್ನ ಕೇಳೋಣ. ಸರ್, ಈಗ ಪ್ರತಿಭಟನೆ ಅಂದ್ರೆ ಈಗ ಒಂದ್ ಕಡೆ ಗೋವಿನ ಜೋಳಕ್ಕೆ ಕೇಂದ್ರ ಸರ್ಕಾರ ಬೆಂಬಲ ಬೆಲೆ ಘೋಷಣೆ ಮಾಡಿದೆ 2,400, ರಾಜ್ಯ ಸರ್ಕಾರ ಓಪನ್ ಮಾಡಬೇಕಾಗಿತ್ತು. ಈಗ ನೀವು ಹೋರಾಟ ಎದುರು ಸಂಬಂಧ ಮಾಡ್ತಾ ಇದ್ದೀರಿ? ಸರ್, ನಮ್ಮದು ಉಳ್ಳಾಗಡ್ಡಿ ರೇಟಿಗೆ 5ರಿಂದ 4ರಿಂದ 5,000 ರೂಪಾಯಿ ಆಗ್ಬೇಕು. ಅದೇ ತಾಣಾಗಿ ನಮ್ಮ ಗೋವಿನ ಜೋಳಕ್ಕೆ 2,500ರಿಂದ 3,000 ರೂಪಾಯಿ ಆಗೋವರೆಗೂ ನಾವು ಸತ್ಯಾಗ್ರಹ ಬಿಡೋದಿಲ್ಲ. ಇದನ್ನ ನೇರವಾಗಿ ನಮ್ಮ ಕೃಷಿ ಮಂತ್ರಿನ ಬರ್ಬೇಕಿಲ್ಲ. ಕೃಷಿ ಮಂತ್ರಿನ ಬಂದು ನಮ್ಮ ರೈತರಿಗೆ, ಯಾಕಂದ್ರೆ ಇಷ್ಟೆಲ್ಲ ಅನಾಹುತಕ್ಕಾಗೇನು ರೈತ ಇಲ್ಲಿ ಸರಿಯಾಗಿ ಇನ್ನೂ ಬೆಳೆ ಪರಿಹಾರನೂ ಕೂಡ ಕೊಟ್ಟಿಲ್ಲ. ಅದಕ್ಕೆ ಬೆಳೆ ಪರಿಹಾರನೂ ಬಂದಿಲ್ಲ. 108 ಸಮಸ್ಯೆಗಳದಾವು. ಆದ್ರೆ ನಮ್ಗೆ ಅಡ್ಡಾಡಕ್ಕೆ ರಸ್ತೆ ಇಲ್ಲ. ಎಲ್ಲ ರಸ್ತೆಗಳು ಕೊಳೆತು ಎಲ್ಲ ನಮಗೆ ಸಮಸ್ಯೆ ಆಗೈತಿ. ಅದಕ್ಕೆ ಮಾನ್ಯ ಕೃಷಿ ಮಂತ್ರಿಗಳು ಬರೋವರೆಗೂ ಕೂಡ ನಾವು ಈ ರಸ್ತೆ ತಡೆಯನ್ನು ನಿಲ್ಲೋದಿಲ್ಲ. ಇದು ನಮ್ಮ ಗಟ್ಟಿ ನಿರ್ಧಾರ. ಇಲ್ಲಿ ಕೃಷಿ ಮಂತ್ರಿಗಳು ಬರಬೇಕಂದ್ರೆ ಕೃಷಿ ಮಂತ್ರಿಗಳು ಬರೋಕ್ಕಾಗಲ್ಲ. ಇಲ್ಲಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರು ಬಂದು ಈ ನಮ್ಮ ಮನವಿಯನ್ನ ಸ್ವೀಕರಿಸಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಟ್ಟಿಸಿ ನಾಳಿನ ಆದ್ರೆ ನಮ್ಗೆ ಅಡ್ಡಾಡಕ್ಕೆ ರಸ್ತೆ ಇಲ್ಲ. ಎಲ್ಲ ರಸ್ತೆಗಳು ಕೊಳೆತು ಎಲ್ಲ ನಮಗೆ ಸಮಸ್ಯೆ ಆಗೈತಿ. ಅದಕ್ಕೆ ಮಾನ್ಯ ಕೃಷಿ ಮಂತ್ರಿಗಳು ಬರೋವರೆಗೂ ಕೂಡ ನಾವು ಈ ರಸ್ತೆ ತಡೆಯನ್ನು ನಿಲ್ಲೋದಿಲ್ಲ. ಇದು ನಮ್ಮ ಗಟ್ಟಿ ನಿರ್ಧಾರ. ಇಲ್ಲಿ ಕೃಷಿ ಮಂತ್ರಿಗಳು ಬರಬೇಕಂದ್ರೆ ಕೃಷಿ ಮಂತ್ರಿಗಳು ಬರೋಕ್ಕಾಗಲ್ಲ. ಇಲ್ಲಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರು ಬಂದು ಈ ನಮ್ಮ ಮನವಿಯನ್ನ ಸ್ವೀಕರಿಸಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಟ್ಟಿಸಿ ನಾಳಿನ